ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ದೀಪು ಬಟ್ಟೆನ ತಗೊಂಡು ಏನು ಮಾಡೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಶಾರದೆ ಹೇಳ್ತಿರ್ತಾಳೆ, ಅದೇನೋ ಹೇಳ್ತಾರಲ್ಲ, ಒಂದು ಮಾಡೋಕ್ಕೋಗಿ ಇನ್ನೊಂದಾಗುತ್ತೆ ಅಂತ. ಸರ್ ಪ್ಲೀಸ್, ಇವಾಗ ಒದ್ದೆ ಬಟ್ಟೆನ ಮಗುಗೆ ಯಾವ ರೀತಿ ಹಾಕೋದು ಅಂತ ಅನ್ಬೇಕಾದ್ರೆ ನನ್ನ ಹತ್ರ ಐಡಿಯಾ ಇದೆ, ಯೋಚನೆ ಮಾಡಬೇಡಿ, ಐರನ್ ಮಾಡೋಣ ಅಂತ ಅಂದ್ಬಿಟ್ಟು ಐರನ್ ಬಾಕ್ಸ್ ತಂದು ಐರನ್ ಮಾಡೋಕ್ಕೆ ಹೋಗ್ತಾ ಇರಬೇಕಾದ್ರೆ ಬಟ್ಟೆ ಮೇಲೆ ಇಟ್ಟಿದ ತಕ್ಷಣ ಕರೆಂಟ್ ಶಾಕ್ ಹೊಡೆದ್ಬಿಡುತ್ತೆ. ಇದೇ ಶಾರದವ್ರೆ ಚುರುಕ್ ಅಂತಿದೆ ಅಂತ ಅನ್ಬೇಕಾದ್ರೆ, ಇನ್ನೇನು ಸರ್, ಒದ್ದೆ ಬಟ್ಟೆ ಮೇಲೆ ನಾವು ಐರನ್ ಮಾಡೋಕ್ಕೆ ಹೋದರೆ ಚುರುಕ್ ಅಂತ ಅನ್ನುತ್ತೆ ತಾನೆ, ಈಗೇನು ಮಾಡೋದು ಅಂತ ಕೇಳ್ತಾ ಇರ್ತಾಳೆ. ಹಾಗೆ ನೀವು ತಲೆ ಕೆಡಿಸ್ಕೋಬೇಡಿ, ನೀವು ಹಾಯಾಗಿ ಕುತ್ಕೊಳ್ಳಿ, ನಾನು ಹೇಗೋ ಐರನ್ ಮಾಡ್ತೀನಿ ಅಂತ ಸಿದ್ದು ದೀಪು ಬಟ್ಟೆನ ಐರನ್ ಮಾಡಿಬಿಟ್ಟು, ನೋಡಿ ಬಿಸಿ ಬಿಸಿ ಆಗಿದೆ, ಇವಾಗ ಇದು ಹಾಕ್ಕೊಂಡ್ರೆ ಅವಳಿಗೆ ಚಳಿ ಆಗಲ್ಲ, ಕರೀರಿ ನಿಮ್ಮ ಮಗಳ, ಈಗ ಬಟ್ಟೆ ನೋಡಿ ಸಿಕ್ಕಾಬಟ್ಟೆ ಖುಷಿಪಟ್ಟು ಅಪ್ಪನ ಕೆನ್ನೆಗೊಂದು ಮುತ್ತು ಕೊಡ್ತಾಳೆ ಅಂತ ಅಂದಾಗ, ನೋಡೋಣ ಮುತ್ತು ಕೊಡ್ತಾಳೋ ಬೈತಾಳೋ ಅಂದ್ಬಿಟ್ಟು ದೀಪನ ಕರಿತಿರ್ಬೇಕಾದ್ರೆ ದೀಪು ಬರೋದೇ ಇಲ್ಲ. ಆಗ ಇರಿ ನಾನೇ ಹೋಗಿ ಹಾಕ್ತೀನಿ ಅಂತ ಹೊರಗಡೆ ಬರ್ತಾ ಇರ್ತಾರೆ. ಹಾಗೆ ಇನ್ನೊಂದು ಕಡೆ ದೀಪು ತುಂಬ ಖುಷಿಯಿಂದ ವೈಟ್ ಡ್ರೆಸ್ ಹಾಕೋ ಬರ್ತಾಳೆ. ಅದನ್ನು ನೋಡಿ ಸಿದ್ದುಗೆ ಶಾಕ್ ಆಗಿ, ಈ ಡ್ರೆಸ್ ಯಾರು ಪುಟಾಣಿ ಕೊಟ್ಟಿದ್ದು ಅಂತ ಅಂದಾಗ, ಜ್ಯೋತಿಕಾ ಆಂಟಿ ಕೊಟ್ಟರು ಅಂತ ಅಂದಾಗ ಅವರಿಗೆಲ್ಲ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಅಲ್ಲಪ್ಪ, ಈ ಕೊಳೆಯಾಗಿರೋ ಬಟ್ಟೆ ಇಟ್ಕೊಂಡು ಹೋದರೆ ಸ್ಕೂಲಲ್ಲಿ ಎಲ್ಲ ಫ್ರೆಂಡ್ಸು ನಗಾಡ್ತಾರೆ, ನಿಮ್ಮಿಬ್ಬರನ್ನ ಕಟ್ಕೊಂಡ್ರೆ ನಾನು ಸ್ಕೂಲಿಗೆ ಹೋಗೋಕ್ಕಾಗಲ್ಲ, ಅದಕ್ಕೆ ಜ್ಯೋತಿಕಾ ಆಂಟಿ ಕೊಡ್ಸಿದ ಬಟ್ಟೆನ ಹಾಕ್ಕೊಂಡೆ ಅಂತ ಅಂದಾಗ, ಈ ಕಡೆ ಶಾರದಾ ಅಂತೂ ಜ್ಯೋತಿಕಾ ಮುಖ ನೋಡಿಕೊಂಡು ಸಿಕ್ಕಾಬಟ್ಟೆ ಕೋಪ ಮಾಡ್ಕೋತಾ ಇರ್ತಾಳೆ. ಅಲ್ಲ ಪುಟಾಣಿ, ಏನು ವೈಟ್ ಡ್ರೆಸ್ ತರೋದು ಮರ್ತೋಯ್ತು, ಬಿಡು ನಾಳೆ ತರ್ತೀನಿ ಅಂತ ಅನ್ಬೇಕಾದ್ರೆ, ಪರವಾಗಿಲ್ಲಪ್ಪ ಜ್ಯೋತಿಕಾ ಆಂಟಿ ಕೊಡ್ಸಿರೋದನ್ನ ಹಾಕ್ಕೋತೀನಿ ಅಂತ ಹೇಳ್ತಾ ಇದ್ರೆ ಜ್ಯೋತಿಕನಿಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಶಾರದಾ ದೀಪು ಮೇಲೆ ಕೋಪ ಮಾಡಿಕೊಂಡು, ನೋಡು ದೀಪು, ಇದೇ ಲಾಸ್ಟ್ ಆಯಿತಾ, ನಿನಗೇನಾದರೂ ಬೇಕು ಅಂತ ಅಂದರೆ ನನ್ನನ್ನು ಕೇಳು, ಮುಂಚಿತವಾಗಿ ನಾನು ತಂದು ಕೊಡ್ತೀನಿ, ಇವಾಗ ಸರಿ ವಾದ ಬೇಡ, ತಿಂಡಿ ತಿಂದು ನಡಿ ಹೊರಡು ಅಂತ ಅಂದಾಗ, ಅಯ್ಯೋ ಅಮ್ಮ, ಡ್ರೆಸ್ಸು ಹಾಕ್ಕೊಂಡಾಯ್ತು, ತಿಂಡಿನೂ ತಿಂದಾಯಿತು, ನಾನೇನಿದ್ರು ಇವಾಗ ಸ್ಕೂಲಿಗೆ ಹೋಗಬೇಕು, ನಿಮ್ಮನ್ನು ನಂಬ್ಕೊಂಡ್ರೆ ಸ್ಕೂಲಿಗೆ ಟೈಮ್ ಆಗುತ್ತೆ, ನಾನು ಹೊರಗೆ ಹೋಗ್ತೀನಿ ಅಂತ ಅನ್ಬೇಕಾದ್ರೆ, ಯಾಕೆ ದೀಪು ಎಲ್ಲದಕ್ಕೆ ಎದುರುತ್ತರ ಕೊಡ್ತೀಯಾ, ಇದನ್ನೇ ನಾನು ನಿನಗೆ ಹೇಳ್ಕೊಟ್ಟಿದ್ದ ಅಂತ ದೀಪನ ಬೈತಾ ಇರ್ತಾಳೆ. ಹಾಗೆ ದೀಪನ ಬೈತಿರ್ಬೇಕಾದ್ರೆ ಈ ಕಡೆ ಜ್ಯೋತಿಕಾ ಹೇಳ್ತಾ ಇರ್ತಾಳೆ, ಸ್ಕೂಲಿಗೆ ಹೋಗೋ ಮಗುನ ಏನಕ್ಕೆ ಶಾರದಾ ಬೈತಾ ಇದೆಯಾ, ಹುಡುಗಿ ಮನಸ್ಸಿಗೆ ನೋವಾಗಲ್ವಾ, ಅದನ್ನೆಲ್ಲ ಬಿಟ್ಟಾಕು ಅಂತ ಅಂದಾಗ, ಅಯ್ಯೋ ಆಂಟಿ, ನಮ್ಮಮ್ಮ ಇದೇ ರೀತಿ, ನೀವು ತಲೆ ಕೆಡಿಸ್ಕೋಬೇಡಿ, ಬನ್ನಿ ಸ್ಕೂಲಿಗೆ ಹೋಗೋಣ, ಟೈಮ್ ಆಯಿತು, ನನ್ನನ್ನು ಬಿಟ್ಟು ಬನ್ನಿ ಅಂತ ಜ್ಯೋತಿಕಾ ಕೈ ಹಿಡ್ಕೊಂಡು ಹೋಗ್ತಾ ಇದ್ರೆ ಜ್ಯೋತಿಕಾ ಹೇಳ್ತಾ ಇರ್ತಾಳೆ, ನಾಳೆ ನಿನಗೆ ಹೊಸ ಬ್ಯಾಗ್ ಕೊಡಿಸ್ತೀನಿ, ನಡಿ ದೀಪು ಹೋಗೋಣ ಅಂತ ಅಂದಾಗ, ದೀಪು ತುಂಬ ಖುಷಿಯಿಂದ ಜ್ಯೋತಿಕಾ ಕೈ ಹಿಡ್ಕೊಂಡು ಹೋಗ್ತಾ ಇದ್ರೆ ಸಿದ್ದು ಶಾರದನಿಗಂತೂ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಾ ಇರುತ್ತೆ. ಹಾಗೆ ಇನ್ನೊಂದು ಕಡೆ ಪಾರಿಜಾತ ನವೀನನ್ನು ಮೀಟ್ ಮಾಡಿ, ನವೀನ ಪಾಲಾಕ್ಷ ಎಲ್ಲೋ, ಎಷ್ಟು ದಿನ ಆಯಿತು, ಅವನೇನಾದರೂ ಸಿಕ್ಕಿದ್ನಾ, ಏನಾದರೂ ಸುಳ್ಳು ಸಿಕ್ಕಿದೆಯಾ ಅಂತ ಅಂದಾಗ, ಇಲ್ಲ ಅಜ್ಜಿ, ನನಗೂ ಸಿಕ್ಕಾಬಟ್ಟೆ ಟೆನ್ಷನ್ ಆಗ್ತಿದೆ, ಅಪ್ಪನ ಎಲ್ಲೆಲ್ಲಿ ಅಂತ ಹುಡುಕ್ಲಿ, ಎಲ್ಲಿ ಹುಡುಕಿದ್ರು ಸಹ ಸಿಗ್ತಾ ಇಲ್ಲ, ಏನು ಮಾಡಲಿ ಅಂತ ಅಂದಾಗ, ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಣ ಅಂತ ಪಾರಿಜಾತ ಹೇಳ್ತಾ ಇರ್ತಾಳೆ. ಹ್ಞೂ ಅಜ್ಜಿ, ಬೇಗ ಹೋಗಿ ಕಂಪ್ಲೇಂಟ್ ಕೊಡಿ, ಅಟ್ಲೀಸ್ಟ್ ಅಪ್ಪ ಸಿಕ್ಕಿದ್ರು ಸಿಗ್ಬೋದು ಅಂತ ಅಂದಾಗ, ಕಂಪ್ಲೇಂಟನ್ನು ಕೊಡ್ಬೋದು ಕೊಡೋ, ಆದರೂ ಗೋಲ್ಡಿ ಸಿಕ್ಕಾಬಟ್ಟೆ ಕೋಪ ಮಾಡ್ಕೋತಾಳೆ ಅಂತ ಎದುರ್ಕೋತಾ ಇರ್ತಾಳೆ. ಹಾಗೆ ಪಾರಿಜಾತ ಹೇಳ್ತಾ ಇರ್ತಾಳೆ, ಒಂದು ಕೆಲಸ ಮಾಡು ನವೀನ, ನೀನೇ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಬಿಡು ಅಂತ ಅಂದಾಗ, ಅಯ್ಯೋ ಅಜ್ಜಿ, ನಾನೇನಾದರೂ ಕಂಪ್ಲೇಂಟಿಗೆ ಕೊಡೋಕೆ ಹೋದರೆ ಈ ಕಡೆ ತವ್ರ ಮನೆಗೆ ಹೋಗೋವಷ್ಟು ಫೀಲು ನನಗಾಗುತ್ತೆ, ಪೊಲೀಸವ್ರ ಕೈಗೆ ನಾನು ಸಿಕ್ಕಿದ್ರೆ ಹೊರಗಡೆ ಅಂತೂ ಬಿಡಲ್ಲ, ನನ್ನನ್ನು ಒಳಗಡೆ ಕೂಡಾಕೋಗ್ಬಿಡ್ತಾರೆ, ಏನು ಮಾಡಲಿ ಅಂತ ಅನ್ಬೇಕಾದ್ರೆ, ನೀನೊಬ್ಬ ಕಣೋ, ನಾನು ಹೋಗೋಕ್ಕಾಗ್ತಿಲ್ಲ, ನೀನು ಹೋಗೋಕ್ಕಾಗ್ತಿಲ್ಲ, ಏನು ಮಾಡೋದು ಅಂತ ಕಣ್ಣೀರಾಗ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ನವೀನ, ಅಜ್ಜಿ ಮಿಸ್ ಆಗಿದ್ದಾರೆ ಅಂತ ಪೋಸ್ಟರ್ ಅಂಟಿಸೋಣ ಅಂತ ಅಂದಾಗ, ಆ ರೀತಿ ಎಲ್ಲ ಮಾಡಬಾರ್ದು ಕಣೋ, ನಾವು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟೇ ಕೊಟ್ಟಿಲ್ಲ, ಒಂದು ವೇಳೆ ಆ ರೀತಿ ನಾವು ಮಾಡಿದರೆ ತಪ್ಪಾಗುತ್ತೆ ಅನ್ಬೇಕಾದ್ರೆ, ಓ ಹೌದಾ ಅಜ್ಜಿ, ಹಾಗಾದರೆ ಏನು ಮಾಡಲಿ ಅಂತ ಅಂದಾಗ, ನಿಮ್ಮಪ್ಪ ಕೊನೆಯದಾಗಿ ಹೋಗ್ತಿರ್ಬೇಕಾದ್ರೆ ಯಾರ ಜೊತೆನಾದರೂ ಮಾತಾಡಿದ್ರಾ, ನಿನಗೇನಾದ್ರು ನೆನಪಿದೆಯಾ, ನೆನ್ಪು ಮಾಡ್ಕೊಳ್ಳೋ ಅಂತ ಹೇಳ್ತಾ ಇರ್ತಾರೆ. ಹಾಗೆ ಅಜ್ಜಿ, ನೀವೊಬ್ಬರು ಏನು ಸಿ ಐ ಡಿ ಕೆಲಸ ಮಾಡ್ತಾ ಇದ್ದೀರಾ, ನನಗೇನು ಗೊತ್ತಾಗುತ್ತೆ ಅವ್ರು ಯಾರ ಹತ್ರ ಮಾತಾಡ್ತಿದ್ರು ಅಂತ, ಅದು ಹೋಗಲಿ, ಏನು ಗೊತ್ತಾ ಅಜ್ಜಿ, ನಾನು ಅಬ್ಸರ್ವ್ ಮಾಡ್ತಾ ಇದ್ದರೆ ಅಪ್ಪ ಇತ್ತೀಚೆಗೆ ಒಂಥರ ಮಾತಾಡ್ತಿದ್ರು, ಒಂಥರ ಆಡ್ತಿದ್ರು, ಆದರೆ ನನಗೆ ಗೊತ್ತಾಗ್ತಿರ್ಲಿಲ್ಲ ಅಂತ ಅಂದಾಗ, ಹೌದಾ, ಏನು ಮಾಡೋದು, ಒಂದು ಕೆಲಸ ಮಾಡೋಣ, ಅಪ್ಪ ಯಾರ ಜೊತೆಲಿ ಮಾತಾಡ್ತಿದ್ರು ಲಾಸ್ಟಿಗೆ ಆ ಕಾಲ್ ಲಿಸ್ಟ್ ತೆಗೆಸು, ಅದರಲ್ಲಿ ಏನಾದರೂ ನಮಗೆ ಕ್ಲೂ ಸಿಕ್ಕಿದ್ರೆ ಅಪ್ಪನ ನಾವು ಹುಡುಕ್ಬೋದು ಅಂತ ಅಂದಾಗ, ಅಜ್ಜಿ ಸೂಪರು, ನೀವು ಹೇಳೋ ಐಡಿಯಾ ಚೆನ್ನಾಗಿದೆ, ಆದರೆ ಅದನ್ನೆಲ್ಲ ಮಾಡಿಸ್ಬೇಕು ಅಂತಂದರೆ ಸಿಕ್ಕಾಬಟ್ಟೆ ದುಡ್ಡು ಖರ್ಚಾಗುತ್ತೆ ಅಂತ ಅಂದಾಗ, ಪಾರಿಜಾತ ಇರು ಒಂದು ನಿಮಿಷ ಅಂತ ದುಡ್ಡು ಕೊಟ್ಬಿಟ್ಟು ಬೇಗ ಮಾಡಿಸು ಅಂತ ಅಂದಾಗ, ನೀವು ದುಡ್ಡು ಕೊಟ್ಟಿದ್ದೀರಲ್ಲ, ಇನ್ಮೇಲೆ ನಾನು ಮಾಡಿಸ್ತೀನಿ, ನೋಡ್ತಾ ಇರಿ, ಆಮೇಲೆ ನಿಮಗೆ ಕಾಲ್ ಮಾಡ್ತೀನಿ ಅಂತ ದುಡ್ಡು ತೊಗೊಂಡು ಹೋಗ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಶಾರದಾ ಆ ಗಿಡಗಳಿಗೆಲ್ಲ ಹಾಡು ಹೇಳ್ಕೊಂಡು ನೀರಾಗ್ತಿರ್ಬೇಕಾದ್ರೆ ಸಿದ್ದು ಬರ್ತಾನೆ. ಶಾರದವ್ರೆ, ದೀಪನ ಕರ್ಕೊಬಂದ್ರ ಅಂತ ಅನ್ಬೇಕಾದ್ರೆ, ಏನು ಸರ್ ಈ ರೀತಿ ಹೇಳ್ತಿದ್ದೀರಾ, ಆ ದೀಪನ ಯಾವಾಗಲೂ ಕರ್ಕೊಬರೋದು ನೀವಲ್ವಾ, ಏನು ನನಗೆ ತಮಾಷೆ ಮಾಡ್ತಾ ಇದ್ದೀರಾ, ದೀಪು ಹೊರಗಡೆ ಗೇಟ್ ಹತ್ರ ನಿಂತ್ಕೊಂಡು ಆಟ ಆಡಿಸ್ತಿದ್ದಾಳ, ಇರಿ ಕರ್ಕೊಬರ್ತೀನಿ, ತರಲೆ ಎಲ್ಲಿದೆಯಾ, ಬಾ ಬಚ್ಚಿಟ್ಕೋಬೇಡ ಅಂತ ದೀಪು ನೋಡ್ಕೊಂಡು ಹೋಗ್ತಿರ್ಬೇಕಾದ್ರೆ, ಇಲ್ಲ ಶಾರದವ್ರೆ, ದೀಪು ಬಂದಿಲ್ಲ, ಅಲ್ಲಿ ಹೋಗಿ ಕೇಳಿದ್ದಕ್ಕೆ ನಿಮ್ಮ ಫ್ಯಾಮಿಲಿ ಮೆಂಬರ್ ಒಬ್ಬರು ಕರ್ಕೊಂಡು ಹೋದ್ರು ಸರ್ ಅಂತ ಹೇಳಿದರು,
ಹಾಗಾದರೆ ದೀಪು ಎಲ್ಲಿ ಅಂತ ಟೆನ್ಷನಿಂದ ಕೇಳ್ತಿರ್ಬೇಕಾದ್ರೆ ಸರ್ ಏನಾದರೂ ನರಸಿಂಹ ಬಂದು ಕರ್ಕೊಂಡು ಹೋದ್ನ ಅಂತ ಟೆನ್ಷನ್ ಮಾಡ್ಕೊತಾ ಇರ್ತಾಳೆ. ಚೇ ಆ ನರಸಿಂಹ ಬಂದಿರೋಕ್ಕೆ ಸಾಧ್ಯ ಇಲ್ಲ, ಒಂದು ಕೆಲಸ ಮಾಡೋಣ ಇನ್ನೊಂದು ಸಲ ಹುಡ್ಕೊಬರೋಣ ಬನ್ನಿ ಅಂತ ಇಬ್ಬರು ಸ್ಕೂಲ್ ಹತ್ರ ಹೋಗ್ತಾ ಇರಬೇಕಾದ್ರೆ ಜ್ಯೋತಿಕನ ಜೊತೆ ಕಾರಲ್ಲಿ ಸಿಕ್ಕಾಬಟ್ಟೆ ಖುಷಿಯಿಂದ ದೀಪು ಸ್ಕೂಲಿಂದ ಬರ್ತಾಳೆ. ದೀಪು ನೋಡಿ, ದೀಪು ಪುಟ್ಟ ನಿನಗೇನು ಆಗಿಲ್ವಾ ಅಂತ ಕೇಳಬೇಕಾದ್ರೆ ನನಗೇನಾಗಿದೆ ಅಂತ ದೀಪು ಹೇಳ್ತಾ ಇರ್ತಾಳೆ. ನಿನ್ನನ್ನು ಸ್ಕೂಲ್ ಹತ್ರ ಕರ್ಕೊಂಡು ಹೋಗೋಕ್ಕೆ ಬಂದಿದ್ರೆ ಅವ್ರು ನೋಡಿದರೆ ನೀನು ಹೋಗಿದ್ಯಾ ಆಗಲೇ ಅಂತ ಅಂದರು, ಎಲ್ಲಿಗೆ ಹೋಗಿದ್ದೆ ಅಂತ ಅಂದಾಗ ಜ್ಯೋತಿಕಾ ಹೇಳ್ತಾ ಇರ್ತಾಳೆ, ಏನು ಸಿದ್ದು ನೀನು ಆಟೋ ಇಟ್ಕೊಂಡು ಸ್ಕೂಲ್ ಹತ್ರ ಹೋಗಿ ಕರ್ಕೊಂಡು ಬರೋ ಅಷ್ಟೊತ್ತಿಗೆ ಮಗು ಟಯರ್ಡ್ ಆಗಿರುತ್ತಲ್ಲ, ಅದಕ್ಕೆ ನಾನೇ ಹೋಗಿ ಕಾರಲ್ಲಿ ಕರ್ಕೊಬಂದೆ ಅಂತ ಅಂದಾಗ ದೀಪು ಸಿಕ್ಕಾಬಟ್ಟೆ ಖುಷಿಯಿಂದ ಹೌದಪ್ಪ ಕಾರಲ್ಲಿ ಜುಮ್ ಅಂತ ಸಿಟಿಯೆಲ್ಲ ಸುತ್ಕೊಂಡು ನಾ ಬಂದೆ ಅಂತ ಖುಷಿಯಿಂದ ಹೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ದೀಪು ನಿಮ್ಮ ಜೊತೆ ಬಂದಿದ್ರೆ ನಡ್ಕೊಂಡು ಬರಬೇಕಿತ್ತು ಆ ಬಿಸಿಲಲ್ಲಿ, ನನಗೆ ಸಿಕ್ಕಾಬಟ್ಟೆ ಸುಸ್ತಾಗ್ತಿತ್ತು ಅಪ್ಪ ಅಂತ ಅಂದಾಗ ಶಾರದಾ ಕೋಪ ಮಾಡಿಕೊಂಡು ಅಪ್ಪಂಗೆ ಆ ರೀತಿ ಎಲ್ಲ ಮಾತಾಡಬಾರ್ದು ಬೇಜಾರಾಗುತ್ತಲ್ವಾ ಅಂತ ಅಂದಾಗ ಜ್ಯೋತಿಕಾ ಬೇಕು ಬೇಕು ಅಂತ ಹೇಳ್ತಾ ಇರ್ತಾಳೆ. ಅದರಲ್ಲೇನಿದೆ, ಆ ಪುಟಾಣಿ ಮಗು ಹೇಳಿದ್ರಲ್ಲಿ ತಪ್ಪೇನಿದೆ, ಬಿಸಿಲಲ್ಲೆಲ್ಲ ಬರೋಕ್ಕಾಗಲ್ಲ ಅದಕ್ಕೆ ತಾನೇ ಹೇಳಿದ್ದು ಅಂದಾಗ ಶಾರದನಿಗಂತೂ ಸಿಕ್ಕಾಪಟ್ಟೆ ಕೋಪ ಬರ್ತಾ ಇರುತ್ತೆ. ಹಾಗೆ ಮತ್ತೆ ದೀಪು ನೀನು ತಲೆ ಕೆಡಿಸ್ಕೋಬೇಡ, ಡೈಲಿ ನಾನು ನಿನ್ನ ಪಿಕಪ್ ಡ್ರಾಪು ಮಾಡ್ತೀನಿ ಅಂತ ಜ್ಯೋತಿಕಾ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಸಿದ್ದು ಶಾರದಾ ಬೇಡ ಬೇಡ ಅವಳು ನಮ್ಮ ಮಗಳು, ನಾವೇ ಹೋಗಿ ಡೈಲಿ ಕರ್ಕೊಬರ್ತೀವಿ, ದೀಪು ಇನ್ಮೇಲೆ ಹೋಗಬಾರ್ದು ಅಂತ ಅಂದಾಗ ಅಯ್ಯೋ ಬಿಡು ಶಾರದಾ ನೀನೇನು ಕೋಪ ಮಾಡ್ಕೋತೀಯಾ, ಒಂದು ಕೆಲಸ ಮಾಡೋಣ ನಾವು ದೀಪನ್ನೇ ಕೇಳೋಣ, ಡೈಲಿ ಪಿಕಪ್ ಆ್ಯಂಡ್ ಡ್ರಾಪು ಯಾರು ಮಾಡಬೇಕು ಅಂತ ಕೇಳೋಣ, ಏಕೆಂದರೆ ದೀಪು ನನಗೆ ಸಿಕ್ಕಾಪಟ್ಟೆ ಬೆಸ್ಟ್ ಫ್ರೆಂಡ್ ಕ್ಲೋಸ್ ಫ್ರೆಂಡ್ ಆಗಿದ್ದಾಳೆ, ಡೈಲಿ ನನ್ನ ಮೊಬೈಲಲ್ಲಿ ಗೇಮ್ ಮಾಡ್ತಾಳೆ, ಹಾಗೆ ಲ್ಯಾಪ್ಟಾಪ್ ಯೂಸ್ ಮಾಡ್ತಾಳೆ, ಹಾಗೆ ಮೇಕಪ್ ಕಿಟ್ಟೆಲ್ಲ ಯೂಸ್ ಮಾಡ್ತಾಳೆ. ಅಂದಮೇಲೆ ದೀಪು ನಿನಗೆ ಯಾರು ಇಷ್ಟ ಅಂತ ಅಂದಾಗ ನನಗೆ ಜ್ಯೋತಿಕಾ ಅಮ್ಮನೇ ಇಷ್ಟ, ಡೈಲಿ ನನ್ನನ್ನು ಪಿಕಪ್ ಡ್ರಾಪು ಜ್ಯೋತಿಕಾ ಅಮ್ಮನೇ ಮಾಡಲಿ ಅಂತ ಅಂದಾಗ ಸಿದ್ದು ಶಾರದನಿಗಂತೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೇನೊಂದು ಕಡೆ ತುಂಬ ಖುಷಿಯಿಂದ ಜ್ಯೋತಿಕಾ ಇನ್ನೂ ಜ್ಯೋತಿಕಾ ಅಮ್ಮ ಅಂತ ಅಂದ, ಲವ್ ಯು ಸೋ ಮಚ್ ಪುಟಾಣಿ ಇನ್ನೊಂದ್ಸಲ ಕರಿ ಅಂತ ಅಂದಾಗ ಜ್ಯೋತಿಕಾ ಅಮ್ಮ ಅಂತ ದೀಪು ಹೇಳಿದ ತಕ್ಷಣ ಸಿದ್ದು ಶಾರದನಿಗೆ ಸಿಕ್ಕಾಬಟ್ಟೆ ಬೇಜಾರಾಗ್ತಾ ಇರುತ್ತೆ. ಹಾಗೆ ಸಿದ್ದು ಪುಟ ಬಾ ನೀನು ತುಂಬ ಟಯರ್ಡ್ ಆಗಿದ್ದೀಯಾ ರೂಮಿಗೆ ಹೋಗೋಣ ಅಂತ ಅಂದಾಗ ಪರವಾಗಿಲ್ಲ ಬಿಡಿ ನಾನೇ ಹೋಗ್ತೀನಿ ಅಂತ ಒಬ್ಬಳೇ ಹೋಗ್ತಾ ಇದ್ರೆ ಇವರಿಗೆಲ್ಲ ಸಿಕ್ಕಾಬಟ್ಟೆ ಟೆನ್ಷನ್ ಆಗ್ತಾ ಇರುತ್ತೆ. ಹಾಗೆ ಇನ್ನೊಂದು ಕಡೆ ಶಾರದಾ ಸಿಕ್ಕಾಬಟ್ಟೆ ಬೇಜಾರಾಗಿ ನಿಂತಿರ್ಬೇಕಾದ್ರೆ ಜ್ಯೋತಿಕಾ ಚಿಟಿಕೆ ಹೊಡೆದು ಮಾತಾಡ್ತಿರ್ತಾಳೆ. ವಾಯ್ ಶಾರದಾ ಯಾಕೆ ಕೋಪ ಬರ್ತಿದ್ಯಾ, ತುಂಬ ಎಮೋಷನಲ್ ಫೀಲ್ ಆಗ್ತಾ ಇದೆಯಾ, ಹೀಗೆ ಶಾರದಾ ಜಗತ್ತು ಯಾವ ಟೈಮಲ್ಲಿ ಯಾರನ್ನ ಬದಲಾಯಿಸುತ್ತೆ, ಹಾಗೆ ಯಾರ್ಯಾರು ಯಾರ ಪರ ನಿಲ್ತಾರೆ ಅಂತ ಹೇಳೋಕ್ಕಾಗಲ್ಲ. ಹಾಗೆ ಸೂಪರ್ ಅಲ್ಲ, ಯಾರೋ ಮಗಳು ಯಾರನ್ನೋ ಅಮ್ಮ ಅಂತ ಕರಿತಿದ್ದಾಳೆ, ಎಷ್ಟು ಚೆನ್ನಾಗಿತ್ತಲ್ವಾ, ಯಾರೋ ಫೇವ್ರೇಟ್ ಅಂತ ಅಂತಿದ್ದಾಳೆ, ಅದು ನಿನ್ನ ಮಗಳು ಅಂತ ಅನ್ಬೇಕಾದ್ರೆ ನೋಡು ಜ್ಯೋತಿಕಾ ನೀನು ತುಂಬ ತಪ್ಪು ಮಾಡ್ತಿದ್ಯಾ ಅಂತ ಅನ್ಬೇಕಾದ್ರೆ ಹಾಗಾದರೆ ನೀನೇ ನನ್ನ ಲೈಫಲ್ಲಿ ಸರಿ ಮಾಡೋಕ್ಕೆ ಬಂದಿದ್ಯಾ ಅಂತ ಬೈತಾ ಇರ್ತಾಳೆ. ಹಾಗೆ ಯುನೋ ವಾಟ್ ನೀನು ಸರಿ ಮಾಡಿದಷ್ಟು ತಪ್ಪು ನಾನು ಏನು ಮಾಡಿದ್ದೀಯಾ ಅದು ನಿನಗೆ ತುಂಬ ಚೆನ್ನಾಗಿ ಗೊತ್ತು, ಯುನೋ ವಾಟ್ ನಿನಗೆ ಗೊತ್ತಾ, ನಾನು ಮದುವೆ ಆಗೋ ಹುಡುಗನ ನೀನು ನನ್ನಿಂದ ಕಿತ್ಕೊಂಡೆ, ಹಾಗಾಗಿ ನಾನು ನಿನ್ನ ಮಗಳನ್ನ ಕಿತ್ಕೋತಾ ಇದ್ದೀನಿ, ಕಾಂಪೋಸಿಟ್ ಕೊಡಬೇಕಲ್ವಾ, ಆವಾಗಲೇ ಅಲ್ವಾ ಕಳ್ಕೊಂಡಿದ್ದು ನೋವು ಗೊತ್ತಾಗೋದು, ಅಷ್ಟೇ ಮಾಡ್ತಿರೋದು ಅಂತ ಅಂದಾಗ ಅಲ್ಲ ಜ್ಯೋತಿಕಾ ನಿನಗೆ ಗೊತ್ತಾಗಲ್ವಾ, ಚಿಕ್ಕ ಮಗು ಮನಸ್ಸಲ್ಲಿ ವಿಷದ ಬೀಜ ಬಿತ್ತಿದೆಯಾ ಅಂತ ಅಂದಾಗ ಅಯ್ಯೋ ಶಾರದಾ ಶಾರದಾ ಅಂತ ಜ್ಯೋತಿಕಾ ನಗಾಡ್ತಾ ಇರ್ತಾಳೆ. ಏನಿದ್ರು ನನ್ನ ಮೊದಲೇ ಹೆಜ್ಜೆ, ನಿನ್ನ ಮಗಳೇ ಮೊದಲೇ ಹೆಜ್ಜೆ, ಈ ಜ್ಯೋತಿಕಾ ಸ್ಪೆಷಾಲಿಟಿ ಏನು ಗೊತ್ತಾ ಶಾರದಾ, ಎಲ್ಲರೂ ಕಿತ್ಕೊಂಡಿದ್ದನ್ನ ಪಡೆಯೋಕ್ಕೆ ನೋಡ್ತಾರೆ, ಆದರೆ ಅವ್ರ ಹತ್ರ ನಾನು ಬಡ್ಡಿ ಸಮೇತ ವಸೂಲಿ ಮಾಡ್ತೀನಿ, ಅದೇ ಈ ಜ್ಯೋತಿಕಾ ಸ್ಪೆಷಾಲಿಟಿ ಅಂತ ನಗಾಡ್ತಾ ಇರ್ತಾಳೆ. ಹಾಗೆ ನೀನು ನನ್ನಿಂದ ನನ್ನ ಸಿದ್ದುನ ಕಿತ್ಕೊಂಡೆ, ಆದರೆ ನಾನು ಇವಾಗ ಹಂಗಲ್ಲ, ನಿನ್ನ ಮಗಳು ದೀಪನ ಕಿತ್ಕೋತೀನಿ, ನಿನ್ನ ನೆಮ್ಮದಿನ ಕಿತ್ಕೋತೀನಿ, ನಿನ್ನ ಗಂಡ ಸಿದ್ದುನ ಕಿತ್ಕೋತೀನಿ ಅಂತ ಅಂದಾಗ ಹೇ ಜ್ಯೋತಿಕಾ ಅಂತ ಶಾರದಾ ಕೈ ಎತ್ತಿ ಹೊಡೆಯೋಕೆ ಹೋಗ್ತಿರ್ಬೇಕಾದ್ರೆ ಕೈ ಹಿಡ್ಕೋತಾಳೆ. ಶಾರದಾ ಕೈನ ಕೆಳಗಡೆ ಬಿಸಾಕ್ಬಿಟ್ಟು ಹೇಳ್ತಾ ಇರ್ತಾಳೆ, ನೋಡು ಈ ಥರ ಕೈ ಎತ್ತೋದನ್ನು ನೀನು ಚಟ ಮಾಡ್ಕೊಂಡಿದೀಯಾ, ಈ ರೀತಿ ಕೈ ಎತ್ತೋಕ್ಕೆ ನಿನ್ನ ಮಗಳು ನಿನ್ನನ್ನು ಬಿಟ್ಟು ಹೋಗ್ತಾ ಇರೋದು, ಇವಾಗ ದೀಪು ನನ್ನನ್ನು ತುಂಬ ಇಷ್ಟಪಡ್ತಾಳೆ, ಮೊದಲೆಲ್ಲ ನೋಡಿದರೆ ಗುರ್ರ ಅಂತಿದ್ಲು, ಇವಾಗ ನೋಡು ಯಾವ ರೀತಿ ನನ್ನನ್ನು ಇಷ್ಟಪಡ್ತಿದ್ದಾಳೆ, ಆದರೆ ಒಂದನ್ನು ನೆನ್ಪಿಟ್ಕೋ ಶಾರದಾ, ಒಂದಲ್ಲ ಒಂದು ದಿನ ಎಲ್ಲರೂ ಎಲ್ಲದು ನನ್ನದಾಗೆ ಆಗುತ್ತೆ, ಇನ್ಕ್ಲೂಡಿಂಗ್ ಸಿದ್ದು ಸಹ ನನ್ನ ಅವನಾಗ್ತಾನೆ ಅಂತ ವಾರ್ನ್ ಮಾಡಿ ಹೋಗ್ತಾ ಇದ್ರೆ ಇವಳಿಗಂತೂ ಸಿಕ್ಕಾಬಟ್ಟೆ ಶಾಕ್ ಮೇಲೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಇನ್ನೊಂದು ಕಡೆ ಶಾರದಾ ಕಿಚನಿಗೆ ಬಂದು ಸಿಕ್ಕಾಬಟ್ಟೆ ಯೋಚನೆ ಮಾಡ್ತಿರ್ಬೇಕಾದ್ರೆ ಇನ್ನೊಂದು ಕಡೆ ಸಿದ್ದು ರೆಸ್ಟೋರೆಂಟ್ ಜೊತೆ ಮಾತಾಡ್ಕೊ ಬರ್ತಾ ಇರ್ತಾನೆ. ನಾನು ಬೆಳಗ್ಗೆ ಬರ್ತೀನಿ ನೀವು ಬಂದು ಕೆಲಸ ಮಾಡಿಸಿ ಫೋನ್ ಮಾಡ್ಕೊಂಡು ಬರ್ತೀನಿ ಅಂತ ಏನೋ ಮಾತಾಡ್ಕೊಂಡು ಬರ್ತಿರ್ಬೇಕಾದ್ರೆ ಶಾರದಾ ಎದ್ದು ಕೆಲಸ ಮಾಡೋಕ್ಕೆ ಹೋಗ್ತಿರ್ಬೇಕಾದ್ರೆ ನಿಂತ್ಕೊಳ್ಳಿ ಶಾರದಾ ಅವರೇ ಏನು ಕಳ್ತಿದ್ದೀರಾ ಅಷ್ಟಕ್ಕೂ ಏನಾಯಿತು ಅಂತ ಅಂದಾಗ ಏನಿಲ್ಲ ಮಾವ ಕಣ್ಣಲ್ಲಿ ಧೂಳು ಬೀಳ್ತು ಅದಕ್ಕೆ ಕಣ್ಣೀರು ಬಂತು ಅಷ್ಟೇ ಅಂತ ಹೇಳ್ತಾ ಇರ್ತಾಳೆ. ಇಲ್ಲ ಶಾರದವ್ರೆ ನೀವೇನಕ್ಕೆ ಕಳ್ತಿದ್ದೀರಾ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು, ನನ್ನ ಹತ್ರ ಏನಕ್ಕೆ ಸುಳ್ಳು ಹೇಳ್ತಾ ಇದ್ದೀರಾ, ಅಷ್ಟಕ್ಕೂ ದೀಪು ಜ್ಯೋತಿಕನ ಜೊತೆ ತುಂಬ ಕ್ಲೋಸ್ ಆಗಿದ್ದಾಳಲ್ವಾ ಅದಕ್ಕಲ್ವ ನೀವು ಬೇಜಾರು ಮಾಡ್ಕೊಂಡಿರೋದು ಅಂತ ಕೇಳ್ತಾ ಇರ್ತಾನೆ. ಹಾಗೆ ಅವಳು ಏನಾದರೂ ಅನ್ಲ ಅದಕ್ಕೆ ನಿಮಗೆ ನೋವಾಗಿದೆಯಾ ಅಂತ ಅಂದಾಗ ಅವಳ ಸ್ವಭಾವ ಏನು ಅಂತ ನಿಮಗೆ ಗೊತ್ತಲ್ವ ಸರ್ ಬಿಟ್ಬಿಡಿ ಅಂತ ಅಂದಾಗ ನಾನೇನೋ ಬಿಟ್ಬಿಡ್ತೀನಿ ಆದರೆ ನೀವು ಬಿಡೋಕ್ಕೆ ರೆಡಿಯಾಗಿಲ್ವಲ್ಲ ಏನಾಯಿತು ಅಂತ ಅಂದಾಗ ದೀಪು ನಾನು ಏನು ಹೇಳಿದ್ರು ಮಾತು ಕೇಳ್ತಾ ಇಲ್ಲ, ನಾನು ಹೇಳೋ ಮಾತು ಕೇಳುವಷ್ಟು ಪೇಷನ್ಸು ಅವಳಿಗೆ ಇಲ್ವಲ್ಲ ಸರ್ ಅಂತ ಕಣ್ಣೀರಾಗ್ತಾ ಇರ್ತಾಳೆ. ಹಾಗೆ ಸ್ಕೂಲಿಂದ ಬಂದಾಗ ಡ್ರೆಸ್ ಚೇಂಜ್ ಮಾಡಿ ನಾನೇ ಡೈಲಿ ಊಟ ಮಾಡಿಸ್ತಿದ್ದೆ, ಹೋಮ್ವರ್ಕ್ ಮಾಡಿಸ್ತಾ ಇದ್ದೆ, ಅಮ್ಮ ಅಮ್ಮ ಅಂತ ಮೂರೊತ್ತು ನನ್ನ ಹಿಂದೆ ಸೆರಗಿಡ್ಕೊಂಡು ತಿರ್ಗೋಳು, ಇವಾಗ ನೋಡಿದರೆ
ಆ ಜ್ಯೋತಿಕಾ ರೂಮಿಗೆ ಹೋದರೆ ಸರ್ ವಾಪಸ್ಸೇ ಬರ್ತಿಲ್ಲ, ಯಾಕೆ ಹಿಂಗೆ ಬದಲಾಗ್ತಿದ್ದಾಳೆ ಅಂತ ಕಣ್ಣೀರಾಗ್ತಿರ್ಬೇಕಾದ್ರೆ, ಯಾಕೆ ಶಾರದವ್ರೆ ಈ ರೀತಿ ಮಾತಾಡ್ತಿದ್ದೀರಾ, ಮಕ್ಕಳು ದೊಡ್ಡವರಾದ್ಮೇಲೆ ಎಲ್ಲ ಬದಲಾಗುತ್ತೆ ಅಲ್ವಾ ಅಂತ ಅಂದಾಗ, ಆದರೂ ಅವಳು ನನ್ನ ಮಗಳಲ್ವಾ, ನನ್ನ ಮಾತು ಕೇಳಬೇಕು ಅಂತ ಶಾರದಾ ಕಣ್ಣೀರಾಗ್ತಾ ಇರ್ತಾಳೆ. ಹಾಗೆ ಅಲ್ಲ ಸರ್, ನನ್ನ ಬಿಟ್ಟು ಅವಳು ಬೇರೆಯವ್ರನ್ನ ಏಕೆ ಹಚ್ಕೋಬೇಕು, ಬೇರೆಯವ್ರನ್ನ ಹಚ್ಕೊಂಡಿದ್ರೆ ನನಗೆ ಎಷ್ಟು ಸಂಕಟ ಆಗುತ್ತೆ, ಎಲ್ಲಿ ನನ್ನನ್ನು ಬಿಟ್ಟು ಅವರಿಂದ ಹೋಗ್ತಾಳು ಅಂತ ಭಯ ಆಗ್ತಿದೆ, ಸ್ಕೂಲಿಂದ ಬಂದವಳು ಒಂದು ಮಾತನ್ನು ಸಹ ನನ್ನ ಜೊತೆ ಆಡ್ತಾ ಇಲ್ಲ ಅಂತ ಸಿಕ್ಕಾಪಟ್ಟೆ ಕಣ್ಣೀರಾಗ್ತಾ ಇರ್ತಾಳೆ. ಹಾಗೆ ಅಲ್ಲ ಸರ್, ಎತ್ತು ಹೊತ್ತು ಸಾಕಿರೋ ತಾಯಿಗೆ ಮಕ್ಕಳು ಅಸಡ್ಡೆ ಮಾಡಿದರೆ ಎಷ್ಟು ಸಂಕಟ ಆಗುತ್ತಲ್ವಾ ಅಂತ ಅಂದಾಗ, ನೋಡಿ ಶಾರದವ್ರೆ, ದೀಪು ತುಂಬ ಚಿಕ್ಕವಳು, ಅವಳಿಗೆ ಏನು ಗೊತ್ತಾಗಲ್ಲ, ಅವಳಿಗೆ ಯಾವುದು ಸರಿ ಯಾವುದು ತಪ್ಪು ಅಂತ ನಿರ್ಧಾರ ಮಾಡ್ಕೊಳ್ಳೋ ಶಕ್ತಿನೂ ಅವಳಿಗಿರಲ್ಲ. ಅವಳಿಗೆ ಮೊದಲಿಂದಲೂ ದೀಪುಗೆ ಕಾರು ಅಂದರೆ ಇಷ್ಟ, ನಮ್ಮದು ತಪ್ಪಲ್ವಾ, ಹಂಗಾಗಿ ಅವಳು ಕಾರಲ್ಲಿ ಜ್ಯೋತಿಗೆ ಕರ್ಕೊಂಬಂದ ತಕ್ಷಣ ಜುಮ್ ಅಂತ ಹೋಗಿದ್ದಾಳೆ. ಏನು ಇಷ್ಟ ಆಗುತ್ತೆ ಅದೇನೇ ಅಲ್ವಾ ಮಕ್ಕಳು ಇಷ್ಟಪಡೋದು ಅಂತ ಅಂದಾಗ, ಏನೇ ಆಗಲಿ ಇಷ್ಟೊಂಥರ ಹಚ್ಕೋಬೇಕಾ, ಅದು ಅವಳನ್ನ ಅಮ್ಮನ್ನ ಕರೆಯುವಷ್ಟು ಸಲಿಗೆ ಕೊಟ್ಟಿದ್ದಳಲ್ಲ ದೀಪು ಅಂತ ಬೈತಾ ಇರ್ತಾಳೆ. ಹಾಗೆ ನಿಜವಾಗ್ಲೂ ದೀಪು ನನ್ನ ಮಗಳ ಅನ್ನೋದೇ ನನಗೆ ಡೌಟ್ ಆಗಿದೆ, ಯಾಕೆ ಹಿಂಗೆ ಆಡ್ತಿದ್ದಾಳೆ ಅಂತ ಅಂದಾಗ, ನೋಡಿ ಶಾರದಾ ಅವರೇ, ಮಕ್ಕಳ ಮನಸ್ಸು ಮಣ್ಣಿನ ಮುದ್ದೆ, ಹಾಗೆ ಯಾವ ಥರ ಬೇಕಾದರೂ ನಾವು ಆಕಾರನ ಕೊಟ್ಟು ಬದಲಾಯಿಸ್ಬೋದು, ಅಕ್ಕಪಕ್ಕದವರ ಮಾತು ಬಿಹೇವಿಯರಿಂದ ಮಕ್ಕಳು ಚೇಂಜ್ ಆಗ್ತವೆ, ಆದರೆ ನಮ್ಮ ದೀಪನ ಮನಸ್ಸು ಏನು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಶಾರದಾ ಅವರೇ. ನಮ್ಮ ದೀಪು ನಿಮ್ಮನ್ನು ತುಂಬ ಹಚ್ಕೊಂಡಿದ್ದಾಳೆ ಅಂತ ಅಂದಾಗ, ಯಾಕೋ ನನಗೆ ತುಂಬ ಭಯ ಆಗ್ತಿದೆ ಸರ್ ಅಂತ ಅನ್ಬೇಕಾದ್ರೆ, ಖಂಡಿತ ಹೆದರ್ಕೋಬೇಡ್ರಿ, ಯಾಕ್ರಿ ಇಂಥ ಚಿಕ್ಕ ಚಿಕ್ಕ ವಿಷಯಗೆಲ್ಲ ಹೆದರ್ಕೋತಿದ್ದೀರಾ, ಏನಾದರೂ ಟೆನ್ಷನ್ ಮಾಡ್ಕೊಳ್ಳೋಕ್ಕೆ ಬೇರೆ ಟಾಪಿಕ್ ಬೇಕಾ, ಇದನ್ನೆಲ್ಲ ಬಿಟ್ಟಾಕಿ, ದೀಪು ಓಡೋಡಿ ನಿಮ್ಮನ್ನು ಅಮ್ಮ ಅಂತ ಬಂದು ಹಗ್ ಮಾಡ್ಕೋತಾಳೆ, ನೋಡ್ತಾ ಇರಿ ಅಂತ ಸಮಾಧಾನ ಮಾಡ್ತಾ ಇರ್ತಾನೆ. ಯಾಕ್ರಿ ಮತ್ತೆ ಯೋಚನೆ ಮಾಡ್ತಿದ್ದೀರಾ, ದೀಪು ಊಟ ಮಾಡಿಲ್ಲ ಅಂತ ಅಂದಾಗ, ಇಲ್ಲ ಮಾವ, ನಾನೇ ಹೋಗಿ ಊಟ ಮಾಡಿಸಿ ಬರ್ತೀನಿ, ಸ್ವಲ್ಪ ಮಾತಾಡಬೇಕು ಅಂತ ತಟ್ಟೆಗೆ ಊಟ ಹಾಕೊಂಡು ಹೋಗ್ತಿರ್ಬೇಕಾದ್ರೆ, ನಗಾಡ್ರಿ, ಯಾಕ್ರಿ ಸುಮ್ಮನೆ ಇದ್ದೀರಾ, ಮುತ್ತುದ್ರು ಬೇಕು ಕಣ್ರಿ ನಿಮ್ಮ ಬಾಯಿಂದ, ಆವಾಗಲೇ ಯೌವನ ಹೆಚ್ಚಾಗೋದು, ಅರ್ಥ ಮಾಡ್ಕೊಳ್ರಿ, ಇಲ್ಲಾಂದರೆ ಬಿಳಿ ಕೂದಲು ಬರ್ತವೆ ಅಂತ ಸಿದ್ದು ರೇಗಿಸ್ತಿರ್ಬೇಕಾದ್ರೆ, ಇದು ಚಿಂತೆ ಇಲ್ಲ, ತುಂಬ ಟೆನ್ಷನ್ ಆಗ್ತಿದೆ ನನಗೆ, ಎಲ್ಲಿ ನನ್ನಿಂದ ನೀವು ಮತ್ತು ದೀಪು ದೂರ ಆಗ್ತೀರೋ ಅನ್ನೋ ಭಯ ನನ್ನನ್ನು ಕಾಡ್ತಾ ಇದೆ, ಇಷ್ಟು ದಿನ ಯಾರೂ ಇಲ್ಲ ಅಂತ ಅಂದ್ಕೊಂಡು ಜೀವನ ಮಾಡ್ತಿದ್ದೆ, ಇವಾಗ ನನಗೂ ನನ್ನ ಕುಟುಂಬ ಇದೆ, ಅವ್ರ ಜೊತೆ ನಾನು ಸೇರಬೇಕಂತ ಆಸೆ ಪಡ್ತಿದ್ದೀನಿ, ನನ್ನಿಂದ ದೂರ ಆದರೆ ನಾನು ಹೇಗೆ ಸಹಿಸ್ಕೊಳ್ಳಿ ಅಂತ ಅಂದಾಗ, ಯಾಕೆ ಶಾರದವ್ರು ಎಷ್ಟು ಟೆನ್ಷನ್ ಮಾಡ್ಕೊತಿದ್ದೀರಾ, ಇಷ್ಟು ದಿನ ನಾನು ನಿಮಗೆ ಹೇಳ್ದಲ್ಲೇ ತಾಳಿ ಕಟ್ತೆ ಅಂತ ಕೋಪ ಮಾಡ್ಕೊಂಡಿದ್ರಿ, ಇವಾಗ ಎಲ್ಲಿ ನಾನು ದೂರ ಆಗ್ತೀನಿ ಅಂತ ನಿಮಗೆ ಭಯ ಆಗ್ತಿದೆಯಾ, ಅಷ್ಟೊಂದು ಪ್ರೀತಿ ಮಾಡ್ತೀರಾ ಅಂತ ಸಿದ್ದು ಕೇಳ್ತಾ ಇರ್ತಾನೆ. ಸುಮ್ಮನೆ ಮಾವ, ಆ ರೀತಿ ಎಲ್ಲ ಕೇಳಬೇಡಿ ಅಂತ ಅಂದಾಗ, ಏನೂ ಆಗಲ್ಲ ಶಾರದವ್ರೆ, ನೀವು ತಲೆ ಕೆಡಿಸ್ಕೋಬೇಡಿ, ಖಂಡಿತ ನಾನು ಯಾವತ್ತೂ ದೂರ ಆಗಲ್ಲ, ಹಾಗೆ ಮರ್ತು ಬಿಟ್ಟಿದ್ದೆ, ಪಾಲಾಕ್ಷಿ ಮಾವನಿಗೆ ಅಪಾಯಿಂಟ್ಮೆಂಟ್ ಇದೆ, ಹಾಸ್ಪಿಟ್ಲಿಂದ ಕಾಲ್ ಮಾಡಿದ್ರು, ನಾಳೆ ಹೋಗಿ ಟ್ರೀಟ್ಮೆಂಟ್ ತೆಗೆಸ್ಕೊಂಡು ಬರೋಣ ಅಂತ ಅಂದಾಗ, ಸರಿ ದೀಪುಗೆ ನಾನು ಊಟ ಮಾಡಿಸಿ ಬರ್ತೀನಿ ಅಂತ ಜ್ಯೋತಿಕಾ ರೂಮಿಗೆ ತಟ್ಟೆಗೆ ಊಟ ಹಾಕೊಂಡು ಶಾರದಾ ಹೋಗ್ತಾ ಇರ್ತಾಳೆ. ಇನ್ನೊಂದು ಕಡೆ ದೀಪು ತುಂಬ ಖುಷಿಯಿಂದ ಗೇಮ್ ಆಟಾಡ್ತಾ ಇರಬೇಕಾದ್ರೆ, ಬಂಗಾರಿ ಹೇಗಿದೆ ಗೇಮ್ ಅಂತ ಜ್ಯೋತಿಕಾ ಕೇಳ್ತಿರ್ಬೇಕಾದ್ರೆ, ಜ್ಯೋತಿಕಮ್ಮ ಸಾಕಾಗಿದೆ ನಿಮ್ಮ ಮೊಬೈಲಲ್ಲಿ ಗೇಮ್ ಅಂತ ತುಂಬ ಖುಷಿಯಿಂದ ಗೇಮ್ ಆಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಶಾರದಾ ಊಟ ತೊಗೊಬಂದ್ಬಿಟ್ಟು, ಪುಟಾಣಿ ನಿನಗೆ ಹಸಿವಲ್ವಾ, ಬಾ ಊಟ ಮಾಡು ಅಂತ ಅಂದಾಗ, ಏನು ತಂದಿದ್ದೀರ ಅಮ್ಮ ಅಂದಾಗ, ಅನ್ನ ಮತ್ತು ಬೇಳೆ ಸಾರು ಅಂತ ಅನ್ಬೇಕಾದ್ರೆ, ಡೈಲಿ ಬರೀ ಅದೇನಾ, ಯಾವಳು ತಿಂತಾಳೆ, ನನಗಿಷ್ಟ ಇಲ್ಲ, ಅಷ್ಟಕ್ಕೂ ಇವತ್ತು ನನಗೆ ಊಟ ಬೇಡ ಅಂತ ಅನ್ಬೇಕಾದ್ರೆ, ಯಾಕೆ ಪುಟಾಣಿ ಹೊಟ್ಟೆ ಹಸಿವಾಗಿಲ್ವಾ, ಊಟ ಮಾಡಬೇಕು ಅಂತ ಅಂದಾಗ, ಅನ್ನ ಸಾಂಬಾರು ನನಗೆ ಬೇಡಮ್ಮ ಅಂತ ಅಂದಾಗ, ಅನ್ನಪೂರ್ಣೇಶ್ವರಿ ಹೊಟ್ಟೆ ತುಂಬ ಊಟ ಮಾಡಬೇಕು, ಎಷ್ಟು ಜನಕ್ಕೆ ಒಂದೊಪ್ಪತ್ತು ಊಟ ಸಿಗಲ್ಲ, ಊಟ ಮಾಡು ಬಾ ಅಂತ ಅಂದಾಗ, ನನಗೆ ಬೇಕಾಗಿಲ್ಲ ಅಂತ ಮುಕ್ಕು ಕೊಡ್ದಂಗೆ ದೀಪು ಹೇಳ್ತಾ ಇದ್ರೆ, ಜ್ಯೋತಿಕಾ ಮುಖ ನೋಡಿಕೊಂಡು ಶಾರದಾ ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು ಅಲ್ಲಿ ನಿಂತ್ಕೊಬಿಡ್ತಾಳೆ. ಥ್ಯಾಂಕ್ ಯು.